ಮುಂಗಾರು ಮಳೆಯ ಆತಂಕದ ಮಧ್ಯೆ ರೈತರಿಗೆ ಮತ್ತೊಂದು ಪರದಾಟ ಶುರುವಾಗಿದೆ. ಬಿತ್ತನೆಗೆ ರೆಡಿಯಾಗಿರುವಂತಹ ರೈತರಿಗೆ ರಸಗೊಬ್ಬರದ ಸಮಸ್ಯೆ ಕಾಡುವುದಕ್ಕೆ ಶುರುವಾಗಿರುವುದು. ಎಲ್ಲೇ ಹೋದ್ರೂ ಒಂದು ಚೀಲ ಗೊಬ್ಬರವೂ ಕೂಡ ಸಿಗ್ತಿಲ್ಲ. ಯಾರು ಇಲ್ಲಿ ಏನು ನಮ್ಗೆ ಪ್ರದರ್ಶನ ಮಾಡಂಗಿಲ್ಲ. 60 ಜನ ರೈತರಿದ್ದೀವಿ. ಗೊಬ್ಬರ ಅವ್ರ ಕಡೆ ಸ್ಟಾಕ್ ಇಲ್ಲ ಅಂತ ಇದ್ದಷ್ಟು ಕೊಡ್ತೀವಿ ಅಂತ ಅವ್ರು ಹೇಳಕತ್ತಾರೆ ಸರ್. ಒಂದು ಕಡೆ ಮುಂಗಾರು ಮಳೆ ಕೈ ಕೊಡ್ತಿದೆ, ಇನ್ನೊಂದು ಕಡೆ ಗೊಬ್ಬರದ ಸಮಸ್ಯೆ ತಲೆದೂರಿದೆ. ಅಲ್ಪ ಸ್ವಲ್ಪ ಬಿದ್ದ ಮಳೆಯಲ್ಲೇ ಬಿತ್ತನೆ ಮಾಡೋಣ ಅಂತ ರೆಡಿಯಾಗಿರೋ ರೈತರಿಗೆ ಗೊಬ್ಬರದ ಪರದಾಟ ಶುರುವಾಗಿದೆ. ಎಲ್ಲೇ ಹೋದ್ರೂ ಗೊಬ್ಬರ ಸಿಗ್ತಿಲ್ಲ. ದಿನವಿಡೀ ಕಾದು ನಿಂತರೂ ಒಂದು ಚೀಲ ಗೊಬ್ಬರ ಕೊಡ್ತಿಲ್ಲ. ಹೀಗಾಗಿ ಊಟ ನಿದ್ದೆ ಬಿಟ್ಟ ರೈತರು ಗೊಬ್ಬರದ ಅಂಗಡಿ ಮುಂದೆ ಕಾಯುವುದಕ್ಕೆ ಶುರು ಮಾಡಿದ್ದಾರೆ. ಕರುನಾಡಿನ ಉತ್ತರ ಭಾಗದಲ್ಲಿ ತಕ್ಕಮಟ್ಟಿಗೆ ಮುಂಗಾರು ಮಳೆ ಸುರಿದಿದೆ. ಕಳೆದ ವರ್ಷದಷ್ಟು ಮಳೆ ಆಗದೇ ಇದ್ರೂ ಆಗಾಗ ಮಳೆಯಾಗ್ತಾನೇ ಇದೆ. ಹೀಗಾಗಿ ರೈತರು ಬಿತ್ತನೆ ಕಾರ್ಯ ಶುರು ಮಾಡಿದ್ದಾರೆ. ಹೊಲ ಗದ್ದೆಗಳನ್ನು ಹದಗೊಳಿಸಿರೋ ರೈತರು ಬಿತ್ತನೆ ಕಾರ್ಯಕ್ಕೆ ರೆಡಿಯಾಗ್ತಿದ್ದಾರೆ. ಆದರೆ ರಸಗೊಬ್ಬರ ಸಿಗ್ತಿಲ್ಲ. ಗದಗ ಜಿಲ್ಲೆಯಲ್ಲಿ ಯೂರಿಯಾ ಗೊಬ್ಬರದ ಕೊರತೆ ತಲೆದೂರಿದ್ದು ರೈತರು ಪರದಾಡ್ತಿದ್ದಾರೆ. ಬೆಳಗ್ಗೆ 6 ಗಂಟೆಗೆ ಅಂಗಡಿ ಮುಂದೆ ಕ್ಯೂ ನಿಲ್ತಿರೋ ರೈತರು ಕಾದು ಕಾದು ಸುಸ್ತಾಗಿ ಹೋಗ್ತಿದ್ದಾರೆ. 5 ಗಂಟೆಗೆ ಬಂದಿವ್ರಿ ಸರ್. ನಾವು ಯಾರು ಇನ್ನು ಗದಿನಾಗ ಇನ್ನೂ ಯಾರು ಎದ್ದಿದ್ದಿಲ್ಲ. ಅವಾಗ ಬಂದೀವಿ. ಯಾರ್ಯಾರು ಇಲ್ಲಿ ಏನು ನಮ್ಗೆ ಪ್ರದರ್ಶನ ಮಾಡಂಗಿಲ್ಲ. ಕೃಷಿ ಇಲಾಖೆ ಮಾಡಂಗಿಲ್ಲ, ಪೊಲೀಸರು ಮಾಡಂಗಿಲ್ಲ, ರಾಜಕೀಯರು ಮಾಡಂಗಿಲ್ಲ, ಯಾರು ಮಾಡಂಗಿಲ್ಲ. ಹಿಂಗಾಗಿ ಇಲ್ಲೇ ಹೋದ ನಿನ್ನಕ್ಕೆ 5 ದಿನ ಆಯ್ತು ನಾವು ಹೊರಡಕತ್ತಿ. ಒಂದಿನ ಎಕರೆಗೆ 1 ಚೀಲ ಕೊಟ್ಟರು. ನಿನ್ನಿಲಿದ್ದ 4 ಎಕರೆಗೆ 2 ಚೀಲ ಕೊಟ್ಟರು. ಈಗ ಮುಂಜಾನಿದ್ರಿ 30 ಮಂದಿ ಕೊಡ್ತೀವಿ, 30 ಮಂದಿ 2 ಗಂಟೆಗೆ ಟೈಮ್ ಆಗತ್ತಂತಾರೆ. ಇವಾಗಾದ್ರೂ ಇನ್ನೂ ಕೊಡಾಕತ್ತಿಲ್ಲ. ಗದಗದ ಹಲವು ಕಡೆಗಳಲ್ಲಿ ಗೊಬ್ಬರ ಸ್ಟಾಕ್ ಇದ್ರೂ ಕೊಡ್ತಿಲ್ಲ ಅನ್ನೋ ಆರೋಪ ಕೇಳಿ ಬರುತ್ತದೆ. ವಿದ್ಯುತ್ ಇಲ್ಲ, ಅದಿಲ್ಲ, ಇದಿಲ್ಲ ಅಂತ ಕಳ್ಳಾಟ ಆಡ್ತಿದ್ದಾರಂತೆ. ಹಲವು ಕಡೆಗಳಲ್ಲಿ 1 ಎಕರೆಗೆ 1 ಚೀಲ ಯೂರಿಯಾ ಕೊಡ್ತಿದ್ದಾರಂತೆ. ನೋಡ್ರಿ, ನಾವು 6:30ಗೆ ಬೆಳಗ್ಗೆ ಬಂದಿವಿ ಸರ. ಎಪ್ಪೈಡಿಗೆ ಎಕರೆಗೆ 1 ಚೀಲ ಕೊಡ್ತೀನಿ ಅಂತ ಹೇಳ್ಯಾರ ಸರ್ ಅವರು. ನಿನ್ನೆ ಅದೇ ರೀತಿ ಕೊಟ್ಟಿದ್ದಾರೆ ಸರ. ನಿನ್ನೆ ಬಂದಿದ್ವಿ, ಇವತ್ತು ಅದೇ ರೀತಿ ಕೊಡ್ತೀವಿ ಅಂತಾರೆ. ಇವತ್ತು 60 ಜನ ರೈತರಿದ್ದೀವಿ. ಗೊಬ್ಬರ ಅವ್ರ ಕಡೆ ಸ್ಟಾಕ್ ಇಲ್ಲ ಅಂತ ಇದ್ದಷ್ಟು ಕೊಡ್ತೀವಿ ಅಂತ ಅವ್ರು ಹೇಳಕತ್ತಾರೆ ಸರ್. ಉಳಿದ ರೈತರಿಗೆ 30 ಕೂಪನ್ ಕೊಟ್ಟಿದ್ದಾರೆ ಸರ್. ಇವರು 30 ಮಂದಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನು 30 ಮಂದಿ ರೈತರು ಏನಂತಾರೆ, ನಮಗೂ ಕೊಡ್ರಿ ಅಂತ ದಾನ್ಲೆ ಮಾಡಕತ್ತಾರೆ ಸರ್. ಈಗ ಅವ್ರಿಗೆ ಗೊಬ್ಬರ ಇಲ್ಲ ಅಂತ ಹೇಳಕತ್ತಾರೆ ಅವರು. ಯಾಕೆ ಗೊಬ್ಬರ ಕೊಡ್ತಾ ಇಲ್ಲ? ಇಲ್ಲ ಸರ್, ಕೊಡಕ್ ಶುರು ಮಾಡ್ತೀನಿ. ಕರೆಂಟ್ ಬಂದ ತಕ್ಷಣ ಶುರು ಮಾಡ್ತೀನಿ. ಬೇಕಂದ್ರೆ ಆತ್ರಿ, ಈಗ ಕರೆಂಟ್ ಆನ್ ಆತಂದ್ರೆ ನಾ ಶುರು ಮಾಡ್ತೀನಿ. ನನ್ನ ಕಡೆಯಿಂದ ಏನ್ ಪ್ರಾಬ್ಲಮ್ ಇಲ್ಲ. ಬೀದರ್ ಜಿಲ್ಲೆಯಲ್ಲಿ ರಸಗೊಬ್ಬರದ ಅಭಾವವನ್ನೇ ಬಂಡವಾಳ ಮಾಡಿಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ. ನಿಗದಿತ ದರಕ್ಕಿಂತಲೂ ಹೆಚ್ಚಿನ ಬೆಲೆಗೆ ರಸಗೊಬ್ಬರ ಮಾರಾಟ ಮಾಡ್ತಿದ್ದಾರಂತೆ. ಈ ವಿಷಯ ಗೊತ್ತಾಗ್ತಾ ಇದ್ದಂಗೆ ಫೀಲ್ಡಿಗಿಳಿದ ಕೃಷಿ ಇಲಾಖೆ ಜಂಟಿ ನಿರ್ದೇಶಕಿ ದೇವಿಕಾ ನೇತೃತ್ವದ ಟೀಮ್ ಮುನ್ನಳ್ಳಿ ರಸಗೊಬ್ಬರದ ಅಂಗಡಿ ಮೇಲೆ ದಾಳಿ ನಡೆಸಿದೆ. 9.35 ಲಕ್ಷ ಮೌಲ್ಯದ 1539 ಬ್ಯಾಗ್ ರಸಗೊಬ್ಬರ ಪತ್ತೆಯಾಗಿದ್ದು ಎಲ್ಲವನ್ನು ಜಪ್ತಿ ಮಾಡಿದ್ದಾರೆ. ಕೊಪ್ಪಳದಲ್ಲೂ ಬಿತ್ತನೆಗೆ ರೆಡಿಯಾಗಿರೋ ರೈತರಿಗೆ ರಸಗೊಬ್ಬರದ್ದೇ ತಲೆನೋವಾಗಿದೆ. ಯಾವ ಗೊಬ್ಬರದ ಅಂಗಡಿಗೆ ಹೋದರೂ ಯೂರಿಯಾ ಸಿಗ್ತಿಲ್ಲ. ಮಳೆ ಏನೋ ತಕ್ಕ ಮಟ್ಟಿಗಾಗಿದೆ, ಆದರೆ ಗೊಬ್ಬರ ಸಿಗ್ತಿಲ್ಲ ಅಂತ ಪರದಾಡ್ತಿದ್ದಾರೆ. ಕಲಬುರಗಿಯ ಸೇಡಂನಲ್ಲಿ ರೈತರ ಗೋಳು ಕೇಳೋರಿಲ್ಲ. ರಸಗೊಬ್ಬರ ಖರೀದಿಗಾಗಿ ಕ್ಯೂ ನಿಂತು ಸುಸ್ತಾಗಿ ಹೋಗಿದ್ದಾರೆ. ಬೆಳಗ್ಗೆಯೇ ಗೊಬ್ಬರದ ಅಂಗಡಿ ಮುಂದೆ ನಿಲ್ಲೋ ಜನ 1 ಚೀಲ ಗೊಬ್ಬರಕ್ಕಾಗಿ ಪರಿತಪಿಸುತ್ತಿದ್ದಾರೆ. ಬಿಸಿಲು ಮಳೆಯಲ್ಲಿ ಕಂಗೆಟ್ಟ ಜನ ಸರತಿ ಸಾಲಲ್ಲಿ ಚಪ್ಪಲಿ ಇಟ್ಟು ಕಾಯ್ತಿದ್ದಾರೆ. ಒಟ್ನಲ್ಲಿ ಒಂದು ಕಡೆ ಮುಂಗಾರಿನ ಕೊರತೆ, ಇನ್ನೊಂದು ಕಡೆ ರಸಗೊಬ್ಬರದ ಕೊರತೆ. ಇವೆರಡರ ಹೊಡೆತದಿಂದಾಗಿ ರೈತರು ಮಾತ್ರ ಪರಿತಪಿಸುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.